ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಮಾಡಿದಂಥ ವಿಡಿಯೋ ಮಹಿಳೆಯರು ಯಾವ ರೀತಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡೋದು ಅಂತ ತಿಳಿಸ್ಕೊಟ್ಟಿದೆ. ಅಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಪುರುಷರು ಕೂಡ ಯಾವ ರೀತಿ ತುಂಬೋದು ಕರೆಕ್ಟಾಗಿ, ಸಂಬಂಧಗಳ ಜಾಗದಲ್ಲಿ ಏನು ಹಾಕಬೇಕು, 2002ರ ಮತದಾರ ಪಟ್ಟಿನ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಸಂಖ್ಯೆನ ಯಾವ್ಯಾವ ಕಾಲಮ್ಗೆ ತುಂಬಬೇಕಂತ ಕಮೆಂಟ್ಸ್ ಮಾಡಿ ಕೇಳಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಈಗ ಹೊಸ ಅಪ್ಡೇಟ್ ಬರ್ತಾ ಇದೆ. ಪ್ರತಿ ದಿವಸನೂ ಕೂಡ ಒಂದೊಂದು ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನರಿಗೆ ಸ್ಟಾರ್ಟಿಂಗಲ್ಲಿ ಸಮಸ್ಯೆ ಆಗ್ತಿತ್ತು, ಸರಿಯಾದ ಮಾಹಿತಿ ಯಾರಿಗೂ ಕೂಡ ಸಿಗ್ತಿರ್ಲಿಲ್ಲ. ಹಾಗೆಯೇ ತುಂಬ ಜನರುಗಳು ಆಲ್ರೆಡಿ ಫಾರಮ್ನ ಫಿಲಪ್ ಮಾಡಿ ಫಾರಮ್ನ ಕೂಡ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಸ್ನೇಹಿತರೆ, ನೀವು ಫಾರಮ್ನ ಫಿಲಪ್ ಮಾಡೋಕ್ಕಿಂತ ಮೊದಲು ಒಂದು ಸೆಟ್ಟು ಜೆರಾಕ್ಸ್ನ ಮಾಡ್ಕೊಳ್ಳಿ. ತದನಂತರ ನಿಮ್ದು ಏನಾದರೂ ತಪ್ಪಾಗ್ತು ಅಂದರೆ ಆ ಒಂದು ಫಾರಮ್ನ ರಿಮೂವ್ ಮಾಡಿ ಬೇರೆ ಫಾರಮ್ನ ಬರೀಲಿಕ್ಕೆ ಅನುಕೂಲ ಆಗ್ತದೆ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೇ ಜೆರಾಕ್ಸ್ ಬೇಕಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ಫಾರಮ್ನ ಲೈವ್ ಆಗೂ ಕೂಡ ತುಂಬೋದು. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮಗೆ ಮೊದಲು ನೀವು 2002ರ ಮತದಾರರ ಪಟ್ಟಿನ ಈ ಒಂದು ಫಾರಮ್ ತುಂಬಕ್ಕಿಂತ ಮೊದಲು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ನೀವು ಈ ಒಂದು ಕೆಲಸ ನಿಮ್ಮ ಫೋನಲ್ಲೂ ಕೂಡ ಆ ಒಂದು 2002ರ ಮತದಾರರ ಪಟ್ಟಿನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಆಲ್ರೆಡಿ ವಿಡಿಯೋ ಮಾಡಿ ಅದನ್ನು ಈ ಒಂದು ಚಾನಲಲ್ಲಿ ಹಾಕಿದ್ದೀನಿ. ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿ ನೋಡಿ ಆ ಒಂದು ಫಾರಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಫಾರಮ್ನಲ್ಲಿ ಮೇಲ್ಗಡೆ ವಿಧಾನಸಭಾ ಕ್ಷೇತ್ರ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಇರುತ್ತೆ. ನಿಮ್ಮ ಹೆಸರಿನ ಪಕ್ಕದಲ್ಲಿ ಇರುತ್ತಲ್ಲ, ಇದು ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಎಲ್ಲ ಮೇಲ್ಗಡೆ ಇರುತ್ತೆ. ನೀವು ಇದನ್ನು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಕರೆಕ್ಟಾಗಿ ತಿಳ್ಕೊತು ಅಂದರೆ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ಮ ಈ ಪ್ರಸ್ತುತ ಇರ್ತಕ್ಕಂಥ ವೋಟರ್ ಐ ಡಿ ಮ್ಯಾಪಿಂಗ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ದಾಖಲಾತಿ ಕೊಡೋಂಗಿಲ್ಲ, ಇದನ್ನು ಫಾರಮ್ನ ಫಿಲಪ್ ಮಾಡಿ ಕೊಟ್ಟರೆ ಸಾಕು. ಈ ಒಂದು ವಿಡಿಯೋದಲ್ಲಿ ನಾನು 3 ಥರ ಫಾರಮ್ಗಳು ಬರ್ತವೆ. 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದವರು, ಹಾಗೆಯೇ ನೀವೇನಾದರೂ ಇತ್ತೀಚಿನ ಮತದಾರರಾಗಿದ್ದರೆ, ನಿಮಗೆ ಮದುವೆಯಾಗಿದ್ದರೆ ನೀವು ಕೂಡ ನಿಮ್ಮ ತಂದೆ ಮನೆಯ ಮತದಾರರ ಪಟ್ಟಿನ ಇಲ್ಲಿ ಲಿಂಕ್ ಮಾಡಬೇಕಾಗ್ತದೆ. ಅದನ್ನು ಫಿಲಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಂದು 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವರು ನೀವು ಈ ಕಾಲಮ್ನ ಫಿಲಪ್ ಮಾಡಬೇಕಾಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ವಿವರಗಳು. ಹಿಂದಿನ ಅಂದರೆ 2002ರ ಮತಪಟ್ಟಿಯಲ್ಲಿ ಹೆಸರಿದ್ದಂಥವ್ರು. ಮೇಲ್ಗಡೆ ಬಂದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಇಲ್ಲಿ ಹಾಕಬೇಕಾಗ್ತದೆ. 2002ರಲ್ಲಿ ತಪ್ಪಿದ್ರು ಕೂಡ ಆ ತಪ್ಪಿರೋಂಥ ಹೆಸರನ್ನೇ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಹಾಕ್ಬೋದು, ಬೇಕಾದರೆ ಖಾಲಿ ಬಿಡ್ಬೋದು, ಲಭ್ಯವಿದ್ದಲ್ಲಿ ಹಾಕಿ ಅಂತ ಕೊಟ್ಟಿದ್ದಾರೆ. ನಂತರ ಸಂಬಂಧಿಯ ಹೆಸರು ಅಂತ ಕೇಳುತ್ತೆ. ಇಲ್ಲಿ ಪುರುಷ ಆಗಿದ್ದರೆ ಸಂಬಂಧಿ ಅಂದರೆ ತಂದೆ ಹೆಸರನ್ನ ಬರೀಬೇಕು. ಒಂದು ವೇಳೆ ಸ್ತ್ರೀ ಆಗಿದ್ದರೆ, ಗಂಡ ಇದ್ದರೆ ಗಂಡನ ಹೆಸರು ಹಾಕಬೇಕು. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಆ ಒಂದು ಕಾಲಮ್ಗೆ ತಂದೆ ಹೆಸರನ್ನೇ ಆ ಒಂದು ಮಹಿಳೆ ಹಾಕಬೇಕಾಗ್ತದೆ. ಈಗ ನಾನು ಆ ಒಂದು ಜೆಂಟ್ಸ್ದು ಫಿಲಪ್ ಮಾಡ್ತಿರೋದ್ರಿಂದ ಅಲ್ಲಿಗೆ ತಂದೆ ಹೆಸರನ್ನ ಹಾಕ್ತಾಯಿದ್ದೀನಿ. ಅವ್ರಿಗೂ ಇವರು ಇರ್ತಕ್ಕಂಥ ಸಂಬಂಧ ಏನು ಅಂತ ಕೇಳುತ್ತೆ, ತಂದೆ ಅಂತ ಹಾಕ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಯಾವ ಜಿಲ್ಲೆ, 2002ರ ಮತದಾರ ಕ್ಷೇತ್ರ ಯಾವುದಾಗಿತ್ತು ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಪ್ರಸ್ತುತ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಿಮ್ಮದು ಪ್ರಸ್ತುತ ಮತದಾನ ಇರ್ಬೋದು. ಬಟ್ 2002ರಲ್ಲಿ ಯಾವುದು ಮತದಾನ ನಿಮ್ಗೆ ಇಲ್ಲಿ ಎಲ್ಲಿತ್ತು ಕಾನ್ಸ್ಟಿಟ್ಯೂಯೆನ್ಸಿ ಅದರ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ರಾಜ್ಯ, ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಕೆಳಗಡೆ ಬಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ನಾನು ಮೊದಲೇ ತೋರಿಸಿದ್ನಲ್ಲ ಆ ರೀತಿ ಮೇಲ್ಭಾಗದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ 2002ರದ್ದು, ಹಾಗೆಯೇ ಪಕ್ಕದಲ್ಲಿ ನಿಮ್ಮ ಭಾಗ ಸಂಖ್ಯೆ, ಇಲ್ಲಿ ಪಕ್ಕದಲ್ಲಿ ಬಂದು ಕ್ರಮ ಸಂಖ್ಯೆ, ನಿಮ್ಮ ಹೆಸರು ಪಕ್ಕದಲ್ಲಿ ಇರುತ್ತಲ್ಲ ಅದು ಕ್ರಮ ಸಂಖ್ಯೆ. ಅದನ್ನು ನೀವು ಯಾವುದೇ ತಪ್ಪಿಲ್ದಂಗೆ 2002ರ ಮತದಾರರ ಪಟ್ಟಿಲಿರುವಂತೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಪ್ರಸ್ತುತ ನಿಮ್ದು ಏನಾದರೂ ಚೇಂಜಸ್ ಆಗಿರ್ಬೋದು, ಬಟ್ ಇವು ಪ್ರಸ್ತುತನ ನೀವು ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. 2002ರ ಪಟ್ಟಿಲಿರುವಂತೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ವೆರಿ ಸಿಂಪಲ್ ಸ್ನೇಹಿತರೆ. ಇಷ್ಟು ಮಾಡಿದ ನಂತರ ಈ ಕಡೆ ಕಾಲಮ್ ಇದೆ ನೋಡಿ, ಈ ಕಾಲಮ್ನ ಕಾಟ್ ಮಾಡಿ. ಈಗ ನಾವು ಫಿಲ್ ಮಾಡಿರ್ತಕ್ಕಂಥದ್ದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದು ಈಗಲೂ ಇದೆ ಅಂದರೆ ಅಂಥವ್ರು ಈ ರೀತಿ ಎಂಟ್ರಿ ಮಾಡಬೇಕು. ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಬಂದು ಈಗ ಪ್ರಸ್ತುತ ನಿಮ್ಮದು ಡೇಟ್ ಆಫ್ ಬರ್ತು ಎಷ್ಟಿದೆ, ಇದು 2002ರಲ್ಲಿರುವಂಥ ಡೇಟ್ ಆಫ್ ಬರ್ತ್ ಅಲ್ಲ, ಈಗ ಪ್ರಸ್ತುತ ಇರ್ತಕ್ಕಂಥ ಡೇಟ್ ಆಫ್ ಬರ್ತನ್ನ ಹಾಕಿ. ನಂತರ ಆಧಾರ್ ಸಂಖ್ಯೆ ಐಚ್ಛಿಕ ಅಂತ ಹೇಳಿದ್ದಾರೆ, ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಖಾಲಿ ಬಿಡ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಡಮ್ಮಿ ನಂಬರ್ ಹಾಕಿದ್ದೀನಿ. ನಾನು ಜೆರಾಕ್ಸ್ ಮಾಡಿಕೊಂಡು ಇದನ್ನು ಲೈವಾಗಿ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅನುಮಾನ ಪಡೋಕೋಬೇಡಿ, ಇದು ಆ್ಯಸ್ ಇಟ್ ಈಸ್ ನೀವು ಕೂಡ ಇದೇ ರೀತಿ ಫಿಲ್ ಮಾಡಿ. ನಂತರ ಫೋನ್ ನಂಬರು, ಹಾಗೆಯೇ ಇಲ್ಲಿ ಬಂದು ನಿಮ್ಮ ತಂದೆ ಹೆಸರು. ಇಲ್ಲಿ ಸ್ನೇಹಿತರೆ, ಹೆಣ್ಮಕ್ಳುಗಳು ಗಂಡನ ಹೆಸರನ್ನ ಹಾಕ್ತಾರೆ, ಗಂಡನ ಹೆಸರು ಹಾಕಬೇಡಿ. ಯಾಕಂದರೆ ತಂದೆ ತಾಯಿ ಹೆಸರು ಮತ್ತು ಸಂಗಾತಿ ಹೆಸರು ಅಂತ ಇಲ್ಲಿ ಕೆಳಗಡೆ ಕಾಲಮ್ ಇದೆ, ಅದರಿಂದ ಅಲ್ಲಿ ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕು. ಹಾಗೆಯೇ ಅವ್ರದ್ದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇತ್ತು ಅಂದರೆ ಹಾಕ್ಬೋದು, ಅದು ಹಾಕೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ತಾಯಿ ಹೆಸರನ್ನ ಹಾಕಬೇಕು. ನಂತರ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ತಾಯಿಯ ಮತದಾರರ ಗುರುತಿನ ಸಂಖ್ಯೆನ ಹಾಕಬೇಕು, ಇದ್ದರೆ ಹಾಕಿ, ಇಲ್ಲಾಂದ್ರೆ ಅದನ್ನು ಕೂಡ ಖಾಲಿ ಬಿಡ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಸಂಗಾತಿ ಹೆಸರು, ಈ ಒಂದು ಕಾಲಮ್ಗೆ ಮದುವೆ ಆಗಿರ್ತಕ್ಕಂಥ ಗಂಡು ಮಕ್ಕಳಾಗಿದ್ರೆ ಅವರ ಹೆಂಡತಿ ಹೆಸರನ್ನು ಹಾಕಬೇಕಾಗ್ತದೆ. ಒಂದು ವೇಳೆ ಹೆಣ್ಮಕ್ಳಾಗಿದ್ರೆ ಅವರ ಗಂಡನ ಹೆಸರನ್ನ ಹಾಕಬೇಕಾಗ್ತದೆ. ಯಾರು ಮದುವೆ ಆಗಿಲ್ಲ ಅವರು ಎರಡನ್ನೂ ಕೂಡ ಖಾಲಿ ಬಿಡಿ. ನಂತರ ಸಿಗ್ನೇಚರ್ ಮಾಡಿ ನಿಮ್ಮ BLOಗೆ ಕೊಡಬೇಕಾಗ್ತದೆ. ಇದು ಒಂದು ರೀತಿಯಾದಂಥ ಮೆಥಡು. ಇನ್ನೊಂದು, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನೀವು ಇತ್ತೀಚಿನ ಮತದಾರರಾಗಿರ್ತೀರಿ, ನೀವು ಯಾವುದನ್ನು ಎಂಟ್ರಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವು ಈ ಕಡೆ ಕಾಲಮ್ಗೆ ಬರಬೇಕು. ಅಲ್ಲಿ ಮೇಲ್ಗಡೆ ಆಟೋಮೆಟಿಕ್ಕಾಗಿ ನಿಮ್ಮದು ಇತ್ತೀಚಿನ ಮತದಾರರ ಎಲ್ಲ ವಿವರಗಳಲ್ಲಿ ಮೇಲ್ಗಡೆ ಇರುತ್ತೆ. ನೀವು ಅಲ್ಲಿ ಬಂದು ಒಂದು ಕಲರ್ ಫೋಟೋನ ಅಂಟಿಸ್ಬೇಕಾಗ್ತದೆ. ನಂತರ ಬಂದು ಕೆಳಗಡೆ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು ಅಂತ ಕೇಳುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಗಂಡನ ಮನೆಗೆ ಬಂದಿರ್ತೀರ,
ಅಂಥವ್ರು ಇಲ್ಲಿ ಸಂಬಂಧಿಯ ಹೆಸರು ಅಂದರೆ ತಂದೆ ಮನೆಯ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗ್ತದೆ. ಹಾಗೆಯೇ ನೀವೇನಾದರೂ ಪುರುಷರಾಗಿದ್ದರೆ ನೀವಿಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ತಂದೆ ಹೆಸರನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ತಂದೆದಿಲ್ಲ ಅಂದರೆ ಅಜ್ಜಿ ತಾತನ್ನು ಕೂಡ ಎಂಟ್ರಿ ಮಾಡ್ಬೋದು. ಯಾರ್ದಾರು ಒಬ್ಬರನ್ನ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಇದ್ರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ. ನಂತರ ಕೆಳಗಡೆ ಬಂದು ಸಂಬಂಧಿಯ ಹೆಸರು ಅಂತ ಕೇಳುತ್ತೆ. ಈ ಒಂದು ಕಾಲಂಗೆ ನೀವೇನು ಫಿಲ್ ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಜವರೇಗೌಡ ಇದ್ದಾರಲ್ಲ ಅವ್ರಿಗೆ ಸಂಬಂಧಿಯ ಹೆಸರು ಗಿರಿಗೌಡ, ಅಂದರೆ ಜವರೇಗೌಡರ ತಂದೆ ಗಿರಿಗೌಡ, ಅಂದರೆ ಪ್ರಸ್ತುತ ನಿಮಗೆ ಇವರು ತಾತ ಆಗ್ತಾರೆ. ಬಟ್ ಜವರೇಗೌಡರಿಗೆ ಏನಿತ್ತು ಸಂಬಂಧ ಅದನ್ನು ನೀವಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಆ ಒಂದು ಕಾಲಮ್ಗೆ ತಂದೆ ಅಂತ ಎಂಟ್ರಿ ಮಾಡ್ತೀನಿ. ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ 2002ರ ಮತದಾರರ ಪಟ್ಟಿಯ ಈ ಒಂದು ಲೀಸ್ಟ್ ಇರುತ್ತಲ್ಲ, ಅಲ್ಲಿ ಪರ್ಟಿಕ್ಯುಲರ್ ಆ ವ್ಯಕ್ತಿಯ ತಂದೆ ಗಂಡ ಏನಿರುತ್ತೆ ಅದು ಅಲ್ಲಿ ಎಂಟ್ರಿ ಆಗಿರುತ್ತೆ. ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಲ್ಲಿಗೆ ಎಂಟ್ರಿ ಮಾಡಬೇಕಾಗ್ತದೆ. ಸ್ನೇಹಿತರೆ, ನಂತರ ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳುತ್ತೆ, ಹಾಗೆ ನಿಮ್ಮ ರಾಜ್ಯ ಯಾವುದು ಅಂತ ಕೇಳುತ್ತೆ, 2002ರ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಯಾವುದೇ ವಿಧಾನಸಭಾ 2002ರಲ್ಲಿ ಇದ್ದರೂ ಕೂಡ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಎರಡನ್ನೂ ಕೂಡ ನೀವು ಅಲ್ಲಿ ಬರೀಬೇಕಾಗ್ತದೆ. ನಾನಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮಾತ್ರ ಬರೆದುಬಿಟ್ಟಿದ್ದೀನಿ, ಜಾಗ ಖಾಲಿ ಇಲ್ಲ, ಅದರಿಂದ ಪಕ್ಕದಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಬಂದು ಭಾಗ ಸಂಖ್ಯೆ ನಾನು ಮೊದಲೇ ಹೇಳಿರುವಂತೆ ನಿಮ್ಮ ವೋಟರ್ ಲಿಸ್ಟ್ನ ಮೇಲ್ಬದಿಯಲ್ಲಿ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. ನಂತರ ಕ್ರಮ ಸಂಖ್ಯೆ ಬಂದು ನಿಮ್ಮ ಹೆಸರಿನ ಪಕ್ಕದಲ್ಲೇ ಇರುತ್ತೆ ಸ್ಟಾರ್ಟಿಂಗಲ್ಲೇ, ಆ ಒಂದು ಕ್ರಮ ಸಂಖ್ಯೆನ ಎಂಟ್ರಿ ಮಾಡಿ ನಿಮ್ಮ ವೋಟರ್ ಲಿಸ್ಟ್ನ ನಿಮ್ಮ ತಂದೆ ಮನೆಯವ್ರ ಜೊತೆ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸುಲಭ ವಿಧಾನ ಇಷ್ಟೇ ಸ್ನೇಹಿತರೆ. ನಂತರ ಕೆಳಗಡೆ ಬಂದು ಇತ್ತೀಚಿನ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ಹಳೇದೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ತದನಂತರ ಆಧಾರ್ ನಂಬರ ಕೇಳುತ್ತೆ, ಆ ಒಂದು ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಬೋದು. ಐಚ್ಛಿಕ ಅಂದರೆ ಇಷ್ಟ ಇದ್ದರೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಮೊಬೈಲ್ ನಂಬರ್ನ ಕೇಳುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಂದೆ ಹೆಸರು ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕು. ಅಲ್ಲಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳಾಗಿದ್ರು ಕೂಡ ಅವರು ಕೂಡ ಅಲ್ಲಿ ತಂದೆ ಹೆಸರನ್ನೇ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ತಂದೆಯ ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಖಾಲಿ ಬಿಡಿ. ನಂತರ ಕೆಳಗಡೆ ಬಂದು ತಾಯಿ ಹೆಸರನ್ನ ಕೇಳುತ್ತೆ, ತಾಯಿ ಹೆಸರನ್ನ ಬರೀರಿ. ಅವ್ರದ್ದು ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ. ನಂತರ ವೆರಿ ಇಂಪಾರ್ಟೆಂಟಾಗಿ ಸಂಗಾತಿಯ ಹೆಸರು, ಈ ಒಂದು ಜಾಗಕ್ಕೆ ಪುರುಷರಾಗಿದ್ದರೆ ಸಂಗಾತಿ ಬಂದು ಹೆಂಡತಿಯಾಗಿರ್ತಾಳೆ, ಅವರ ಹೆಸರನ್ನ ಹಾಕಬೇಕು. ನಂತರ ನೆಕ್ಸ್ಟ್ ಕಾಲಮ್ ಬಂದು ಸಂಗಾತಿಯ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ. ಒಂದು ವೇಳೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಅವೆರಡು ಕಾಲಮ್ನು ಕೂಡ ಖಾಲಿ ಬಿಡಬೇಕಾಗ್ತದೆ. ನಂತರ ಕೆಳಗಡೆ ಬಂದು ಸಿಗ್ನೇಚರ್ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಒಂದು ಫಾರಮ್ಗೆ BLO ಸೈನ್ ಮಾಡ್ತಾರೆ. ಈ ರೀತಿ ಈ 2002ರ ಮತದಾರರ ಪಟ್ಟಿಲಿ ಹೆಸರು ಇರ್ತಕ್ಕಂಥವ್ರು, ಆ ಒಂದು ಪಟ್ಟಿಲಿ ಹೆಸರು ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಯಾವ ರೀತಿ ಫಿಲಪ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಬಂದು 2002ರ ಮತದಾರರ ಪಟ್ಟಿಲಿ ನಿಮ್ಮ ಹೆಸರಿಲ್ಲ, ಹಾಗೆ ನಿಮ್ಮ ತಂದೆ ತಾಯಿ ಕೂಡ ಹೆಸರಿಲ್ಲ ಅಂಥವ್ರು ಯಾವ ರೀತಿ ಫಾರಮ್ನ ಫಿಲಪ್ ಮಾಡಬೇಕು ಅಂತ ಅದನ್ನು ಕೂಡ ಆ್ಯಸ್ ಇಟ್ ಈಸ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರ. ಮೊದಲಿಗೆ 2002ರ ಮತದಾರರ ಪಟ್ಟಿಲಿ ನಿಮ್ಮ ಹೆಸರಿಲ್ಲ, ಹಾಗೆಯೇ ಈಗ ನಿಮ್ಮ ತಂದೆ ತಾಯಿಗಳವರ ಡೀಟೇಲ್ಸು ಕೂಡ ಇಲ್ಲ. ನೀವೇನು ಮಾಡಬೇಕು ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದು ಆ ಒಂದು ಬಾಕ್ಸ್ ಇದೆಯಲ್ಲ, ಆ ಒಂದು ಬಾಕ್ಸ್ಗೆ 2002ರ ಮತದಾರರ ಪಟ್ಟಿಲಿ ನನ್ನ ಹೆಸರಿಲ್ಲ ಅಂತ ಟಿಕ್ ಬಾಕ್ಸ್ ಅಂದರೆ ಇಂಟು ಮಾರ್ಕ್ನ ಹಾಕಬೇಕು. ನಂತರ ಈ ಕಡೆ ಬಂದು ಕಾರಣಾಂತರಗಳಿಂದಾಗಿ ನಮ್ಮ ತಂದೆ ತಾಯಿಯರ ಮತದಾರರ ಪಟ್ಟಿಲಿ ಹೆಸರು ಕೂಡ ಇಲ್ಲ, ಈ ಕಡೆ ಪಕ್ಕದ ಕಾಲಮ್ನು ಕೂಡ ಅದನ್ನು ಇಂಟು ಮಾರ್ಕ್ ಹಾಕಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ಬಂದು ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗ್ತದೆ. ಮೊದಲಿಗೆ ಆ ಒಂದು ಬಾಕ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಈಗ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ಈಗ ಪ್ರಸ್ತುತ ಮತದಾರರಾಗಿರ್ತೀರಿ ನೀವು, ಅದರಿಂದ ಇಲ್ಲಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬಂದು ನಿಮ್ಮ ಆಧಾರ್ ಸಂಖ್ಯೆ ಅಂತ ಕೇಳುತ್ತೆ, ಐಚ್ಛಿಕ ಇದ್ರೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಂತರ ಮೊಬೈಲ್ ನಂಬರು ಎಲ್ಲರೂ ಕೂಡ ಇದನ್ನ ಎಂಟ್ರಿ ಮಾಡಲೇಬೇಕಾಗ್ತದೆ. ನಂತರ ಬಂದು ತಂದೆಯ ಅಥವಾ ಪೋಷಕರ ಹೆಸರು ಅಂತ ನೆಕ್ಸ್ಟ್ ಕಾಲಮ್ ಇದೆ, ಆ ಒಂದು ಕಾಲಮ್ಗೆ ನಿಮ್ಮ ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅಲ್ಲಿ ತಂದೆ ಹೆಸರನ್ನ ಕೂಡ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಯಾಕಂದರೆ 2002ರ ಮತದಾರರ ಪಟ್ಟಿಗೆ ನಿಮ್ಮ ಹೆಸರನ್ನ ಮ್ಯಾಪಿಂಗ್ ಮಾಡ್ತಿರೋದ್ರಿಂದ ಇಲ್ಲಿ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ತಂದೆ ತಾಯಿಗಳ ಪ್ರಾಮುಖ್ಯತೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನೆಕ್ಸ್ಟ್ ಬಂದು ನಿಮ್ಮ ತಂದೆ ತಾಯಿಯ ವೋಟರ್ ID ನಂಬರ್ ಇದೆ ಅಂತ ಕೇಳುತ್ತೆ, ನೋ ಅಂತ ಇದ್ದರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಮಾಡಿ ಅದನ್ನು ಬರೀಬೇಕಾಗ್ತದೆ. ನಂತರ ತಾಯಿ ಹೆಸರನ್ನ ಎಂಟ್ರಿ ಮಾಡಿ. ನಂತರ ನೆಕ್ಸ್ಟ್ ಬಂದು ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಇದ್ದರೆ ನೀವು ಅದನ್ನು ಎಂಟ್ರಿ ಮಾಡ್ಬೋದು, ಲಭ್ಯವಿದ್ದಲ್ಲಿ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ ಅಂತ ಅಲ್ಲೇ ಆಪ್ಷನ್ ಇದೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸಂಗಾತಿಯ ಹೆಸರು, ಇಲ್ಲಿ ಸ್ತ್ರೀ ಆಗಿದ್ದರೆ ಗಂಡನ ಹೆಸರನ್ನ ಹಾಕಬೇಕಾಗ್ತದೆ, ಪುರುಷ ಆಗಿತ್ತು ಅಂದರೆ ಇಲ್ಲಿ ಹೆಂಡತಿ ಹೆಸರನ್ನ ಹಾಕಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟು. ನೀವು ಇನ್ನೂ ಮದುವೆನೇ ಆಗಿಲ್ಲ ಅಂತಂದರೆ ಈ ಎರಡು ಕಾಲಮ್ನು ಕೂಡ ನೀವು ಬಿಡಬೇಕಾಗ್ತದೆ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಸಂಗಾತಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಕೇಳುತ್ತೆ, ಇದ್ದರೆ ಹಾಕಿ, ಇಲ್ಲಾಂದರೆ ಅದನ್ನು ಕೂಡ ಖಾಲಿ ಬಿಡಿ. ನಂತರ ಕೆಳಗಡೆ ಬಂದು ಇಲ್ಲೊಂದು ಸೈನ್ನ ಮಾಡಬೇಕಾಗ್ತದೆ, ಸೈನ್ ಮಾಡಿ ಕೆಳಗಡೆ BLO ಸೈನ್ ಮಾಡ್ತಾರೆ, ಅದನ್ನು ಮಾಡಿ ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ ಇಷ್ಟೇ ಸಿಂಪಲ್ಲಾಗಿ ನಾನು ತೋರಿಸಿದಂಥ 3 ಸ್ಟೆಪ್ಗಳು ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿ ಫಿಲಪ್ ಮಾಡಿ ಕೊಟ್ರಿ ಅಂದರೆ ನಿಮ್ಮ ಮತದಾರರ ಕರಡು ಪ್ರತಿಯಲ್ಲಿ ನಿಮ್ಮ ಹೆಸರು ಖಂಡಿತವಾಗಿ ಬಂದೇ ಬರುತ್ತೆ. ನೀವ್ಯಾರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ. ನಮ್ಮ ಚಾನಲ್ನಲ್ಲಿ SAR ಅಥವಾ ಎನ್ಯುಮರೇಷನ್ ಸಂಬಂಧಪಟ್ಟಂತೆ ತುಂಬ ವೀಡಿಯೋಗಳು ಮಾಡಿದ್ದೀನಿ.
ಆ ಒಂದು ವೀಡಿಯೋಗಳ ಲಿಂಕು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಎಲ್ಲ ಥರದ ಮಾಹಿತಿನ ಆ ವಿಡಿಯೋಗಳ ನೋಡಿ ತಿಳ್ಕೊಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.